ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಿತ್ತಾಪುರ ತಾಲೂಕಿನ ಭೀಮನಹಳ್ಳಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ಶನಿವಾರ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ನಾಗನಗೌಡ ಸರ್ ಅವರು ವಿಶ್ವ ಯೋಗ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿ, ಯೋಗ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗಿದೆ ಎಂದಿದ್ದಾರೆ. ಅತಿಥಿಯಾಗಿ ಆಗಮಿಸಿದ ಬಸವರಾಜ್ ಸರ್ ಅವರು ಕೂಡ ಯೋಗದ ಮಹತ್ವವನ್ನು ವಿವರಿಸಿ ವಿದ್ಯಾರ್ಥಿಗಳಿಗೆ ವಿವಿಧ ಯೋಗಾಸನಗಳನ್ನು ಪ್ರಾಯೋಗಿಕವಾಗಿ ಮಾಡಿಸಿದ್ರು. ಈ ವೇಳೆ 12 ಸೂರ್ಯ ನಮಸ್ಕಾರಗಳ ಮಹತ್ವದ ಬಗ್ಗೆ ಮಾಹಿತಿ ಕೊಟ್ಟ ಅವರು ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಲು, ಓದಿದ ವಿಷಯ ನೆನಪಿನಲ್ಲಿ ಉಳಿಯಲು ಹಾಗೂ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ಅತ್ಯಂತ ಅಗತ್ಯವಾಗಿದೆ ಎಂದಿದ್ದಾರೆ. ಮತ್ತೊಂದ್ಸಲ ನಮಸ್ಕಾರ. ಇಂದು ಜೂನ್ 21, 2026 ಇಸ್ವಿ. ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಯೋಗ ದಿನಾಚರಣೆಯ ವಿಶೇಷ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಆ ವಿಶೇಷ ಯೋಗದ ಬಗ್ಗೆ ಮಹತ್ವವನ್ನು, ಯೋಗದ ಒಂದು ಜ್ಞಾನವನ್ನು ಕೊಡೋದಕ್ಕೋಸ್ಕರ ಶ್ರೀ ಬಸವರಾಜ್ ಅಷ್ಟಗಿ ಸರ್ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರಿಗೆ ಎಲ್ಲ ಸಿಬ್ಬಂದಿಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಸ್ವಾಗತ ಸರ್. ಇವತ್ತಿನ ದಿವಸ ಎಲ್ಲರಿಗೂ ಗೊತ್ತಿರುವ ಹಾಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಅಂದರೆ ಅದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಆಮೇಲೆ ಸರ್ಗೆ ಅವಕಾಶ ಕೊಡ್ತೀನಿ. ಇವತ್ತಿನ ದಿವಸ ಜೂನ್ 21, 2026 ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಅಂದರೆ ಏನಪ್ಪ ಅಂದರೆ, ಈ ಒಂದು ಯೋಗ ಅನ್ನೋ ಒಂದು ವರ್ಡ್ ಸಂಸ್ಕೃತದ ಯುಜ್, ವಾಯುಜೆ ಯುಜ್ ಎಂಬ ಒಂದು ಪದದಿಂದ ಉತ್ಪತ್ತಿ ಆಗುತ್ತೆ. ಸಂಸ್ಕೃತದಲ್ಲಿ ಯುಜ್ ಅಂದರೆ ಏನಪ್ಪ ಅಂದರೆ ಕೇಂದ್ರೀಕರಿಸುವ ಅಥವಾ ಏಕೀಕರಿಸುವಂಥ ಅರ್ಥ. ಅಂದರೆ ನಮ್ಮ ದೇಹ ಇರ್ಬೋದು, ಮನಸ್ಸು ಇರ್ಬೋದು, ಮತ್ತು ದೇಹ ಮತ್ತು ಮನಸ್ಸಿನ ಜೊತೆಗೆ ಉಸಿರಾಟವನ್ನು ಸಮತೋಲನ ಮಾಡೋದರ ಮೂಲಕ ನಮ್ಮ ದೇಹವನ್ನು ದಂಡಿಸುವ ಒಂದು ಕ್ರಿಯೆಯನ್ನು ನಾವು ಭಾರತದಲ್ಲಿ, ಪ್ರಾಚೀನ ಭಾರತದಲ್ಲಿ ಆಧ್ಯಾತ್ಮಿಕವಾಗಿ ಮತ್ತು ದೈಹಿಕವಾಗಿ ದಂಡಿಸೋದನ್ನು ನಾವೇನಂತ ಕರಿತೀವಪ್ಪ ಅಂದರೆ ಯೋಗ ಅಂತೇಳಿ ಕರಿತೀವಿ. ಈ ಯೋಗ ದಿನಾಚರಣೆನ ಯಾವಾಗಲಿಂದ ಆಚರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ? ನಮ್ಮ ಪ್ರಾಚೀನ ಭಾರತೀಯರು ಇಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರಪ್ಪ ಅಂದರೆ ಯೋಗವನ್ನು ಮಾಡ್ತಾನೆ ಬರ್ತಾಯಿದ್ರು. ಬಟ್ ಯೋಗದ ಮಹತ್ವದ ಬಗ್ಗೆ ಯಾರಿಗೂ ಕೂಡ ಅಷ್ಟು ಜನಸಾಮಾನ್ಯರಿಗೆ ಗೊತ್ತಿರಲಿಲ್ಲ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿ ಅವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ಸಾಮಾನ್ಯ ಸಭೆಯ ಭಾಷಣ ನೀಡ್ತಾ ಇರ್ತದೆ. ಆ ಒಂದು ಭಾಷಣದ ಸಂದರ್ಭದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರಪ್ಪ ಅಂದರೆ, ಯೋಗವನ್ನು ನಾವು ಜನಸಾಮಾನ್ಯರಿಗೆ ತಲುಪಿಸ್ಬೇಕಪ್ಪ ಅಂದರೆ ಅದಕ್ಕಾಗಿಯೇ ನಾವು ಒಂದು ದಿನವನ್ನು ನಿಗದಿ ಮಾಡಿ ಜನಸಾಮಾನ್ಯರಿಗೆ ಯೋಗದ ಬಗ್ಗೆ ಮಹತ್ವವನ್ನು ಕೊಟ್ಟರೆ ಏನಾಗತ್ತಪ್ಪ ಅಂದರೆ ಜನರು ಕೂಡ ಆರೋಗ್ಯಯುತವಾಗಿರ್ತಾರೆ. ಎಲ್ಲರಲ್ಲೂ ಕೂಡ ಯೋಗದ ಮಹತ್ವವನ್ನು ನಾವು ತಿಳಿಸ್ಪಡಿಸ್ಬೋದು. ಅದಕ್ಕಾಗಿ ನಾವು ಏನು ಮಾಡಿದ್ರಪ್ಪ ಅಂದರೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ರು. ಯಾವುದಪ್ಪ ಅಂದರೆ ಜೂನ್ 21. ಯಾಕೆ ಜೂನ್ 21 ಯಾಕೆ ನಿಗದಿ ಮಾಡಿದರು? ಬೇರೆ ವರ್ಷದ 365 ದಿನಗಳಿದಾವೆ. ಅದರಲ್ಲಿ ಯಾವುದಾದ್ರೂ ಒಂದು ದಿನವನ್ನು ಆಗಬೇಕಿತ್ತು. ಆದರೆ ಜೂನ್ 21 ಯಾಕೆ ಮಾಡಿದ್ರಪ್ಪ ಅಂದರೆ, ಈ ಜೂನ್ 21 ವರ್ಷದ ದೀರ್ಘ ಅಗಲನ್ನು ಹೊಂದಿರುವಂಥ ದಿನ. ದೀರ್ಘ ಅಗಲ ಅಂದರೆ ಇವತ್ತಿನ ಬೆಳಗಿನ ಜಾವ ನೀವು ಗಮನಿಸಿರ್ಬೋದು, ಬೆಳಗ್ಗೆ ಸೂರ್ಯೋದಯ ಆಗೋದು ಏನಪ್ಪ ಅಂದರೆ 5:30ಗೆ ಸೂರ್ಯೋದಯ ಆಗಿದೆ. 5:30ಗೆ ಸೂರ್ಯೋದಯ ಆಗುತ್ತೆ. ಸಂಜೆ 6:58 ಇವತ್ತೇನಾಗತ್ತಪ್ಪ ಅಂದರೆ ಸೂರ್ಯಾಸ್ತ ಆಗುತ್ತೆ. ನಮಗೆ ರೆಗ್ಯುಲರ್ ಆಗಿ 6 ಗಂಟೆಗೆ ಸೂರ್ಯೋದಯ ಆಗಿ 6 ಗಂಟೆಗೆ ಸೂರ್ಯಾಸ್ತ ಆಗೋದು ಗೊತ್ತು. ಆದರೆ ಇವತ್ತಿನ ದಿವಸ ಏನಾಗತ್ತಪ್ಪ ಅಂದರೆ ದೀರ್ಘ ಅಗಲ ಇರೋದ್ರಿಂದ, ಅದು ಎಲ್ಲಿ ಉತ್ತರಾರ್ಧ ಗೋಳದಲ್ಲಿ ದೀರ್ಘವಾದ ಅಗಲ ಇರೋದ್ರಿಂದ ಈ ಒಂದು ದಿನವನ್ನೇ ನಾವು ಯೋಗ ದಿನಾಚರಣೆ ಅಂತೇಳಿ ಮಾಡ್ಬೇಕಪ್ಪ ಅಂತೇಳಿ ನರೇಂದ್ರ ಮೋದಿ ಅವರು 2014ರಲ್ಲಿ ಡಿಸೈಡ್ ಮಾಡಿದಾಗ ಪ್ರಥಮ ಯೋಗ ದಿನಾಚರಣೆ ನಾವು ಯಾವಾಗ ಮಾಡಿದ್ವಿ? 2015 ಜೂನ್ 21ರಂದು ಮಾಡಿದ್ವಿ. ಇವತ್ತಿನ ದಿವಸ ನಾವು ಮಾಡ್ತಾ ಇರೋದು 12ನೇ ಯೋಗ ದಿನಾಚರಣೆ. ಹೌದಲ್ಲ? ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಯೋಗದ ಮಹತ್ವದ ಬಗ್ಗೆ, ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋಕ್ಕೋಸ್ಕರ ನಮ್ಮ ಬಸವರಾಜ್ ಅಷ್ಟಗಿ ಸರ್ ಅವರು ಬಂದಿದ್ದಾರೆ. ಅವರಿಗೆ ಒಂದು ಸುಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಆಡೋದಂತ ತಮ್ಮಲ್ಲಿ. ಕಾರ್ಯಕ್ರಮದಲ್ಲಿ ನಾಗನಗೌಡ ಸರ್, ಈರಪ್ಪ ಸರ್, ಸರಿತಾ ಟೀಚರ್, ಸಿದ್ದಣ್ಣ ಸರ್, ತಿಮ್ಮರೆಡ್ಡಿ ಸರ್, ಬಸವರಾಜ್ ಸರ್, ಭೀಮಶೇನ್ ಹುಡುಗಿ, ಮಮತಾ ಟೀಚರ್ ಸೇರಿ ಶಾಲೆಯ ಶಿಕ್ಷಕ, ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಕಾರ್ಯಕ್ರಮದ ನಿರೂಪಣೆಯನ್ನ ತಿಮ್ಮರೆಡ್ಡಿ ಸರ್ ನಡೆಸಿದ್ರೆ, ಈರಪ್ಪ ಸರ್ ಸ್ವಾಗತ ಮಾಡಿದ್ರು. ಮಮತಾ ಟೀಚರ್ ವಂದನಾರ್ಪಣೆ ಸಲ್ಲಿಸಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ
AJ24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.